ಎಲ್ರಿಗೂ ನಮಸ್ಕಾರ. ಅಮ್ಮನ ಕೈ ರುಚಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಸಖತ್ತಾಗಿರುವಂಥ ಎಗ್ ಕುರ್ಮಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ನಾನು ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಕಾಯಿ ಚೂರು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ನಾನು ಇಲ್ಲಿ ಮಸಾಲೆ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಬೇಕು. ಇಲ್ಲಿ ಕಡಾಯಿನ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಕಾಯಿ ಚೂರು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಆಗಬೇಕು. ಅದಾದಮೇಲೆ 1 ಬೈ 1 ನಾವು ಏನು ತೊಗೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸ್ ಅದನ್ನು ಆ್ಯಡ್ ಮಾಡ್ಕೊತ ಹೋಗೋಣ. ಎಲ್ಲ ಒಟ್ಟಿಗೆ ಹಾಕೋಬಾರ್ದು. ಮೇನ್ ನಮಗೆ ಇಲ್ಲಿ ಈರುಳ್ಳಿ ಫ್ರೈ ಆಗಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಚಕ್ಕೆ ಲವಂಗ ಏನೇನು ತೊಗೊಂಡಿದ್ದೀವಿ ಎಲ್ಲ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಇದು ಲೈಟ್ ಬ್ರೌನ್ ಆಗಬೇಕು. ಅದಾದಮೇಲೆ ಟೊಮ್ಯಾಟೊ ಎಲ್ಲ ಹಾಕ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ನಮಗೆ. ಸೊ ಫಸ್ಟು ಈರುಳ್ಳಿ ಫ್ರೈ ಆಗಲಿ. ಅದಾದಮೇಲೆ ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗಿದೆ. ಇಲ್ಲಿ 2 ಬೆಳಗ್ಗೆ ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಇದು ಖಾರ ಕೂಡ ಲಾಸ್ಟಾಗಿ ಜಸ್ಟ್ ಕಲರ್ಗೋಸ್ಕರ ಹಾಕೋತಾ ಇದ್ದೀನಿ. ಇದು ಹಾಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನಮಗೆ. ಸೊ ಇಲ್ಲಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ತೀನಿ. ಸೊ ಟೊಮ್ಯಾಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ಅದಾದಮೇಲೆ ನಮಗೆ ರುಬ್ಕೊಳ್ಳೋಕೆ ಈಸಿಯಾಗಿರುತ್ತೆ. ಸೊ ಇದು ಟೊಮ್ಯಾಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ನಾವು ಇವಾಗ ಗ್ರೇವಿ ಏನು ಮಾಡ್ಕೋತೀವಿ ಅದಕ್ಕೂ ಉಪ್ಪು ಹಾಕ್ಕೋಬೇಕು. ಸೊ ನೋಡಿಕೊಂಡು ಹಾಕ್ಕೋಬೇಕು. ಸೊ ನಾವು ನೆನ್ಪಿಟ್ಕೊಬೇಕು, ಲೈಕ್ ನಾವು ಟೊಮ್ಯಾಟೊಗೂ ಹಾಕ್ಕೊಂಡಿದ್ದೀವಿ ಫ್ರೈ ಮಾಡ್ಬೇಕಾರೆ ಅಂಥೇಳಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಕಳ್ಳೆಪಪ್ಪು ಹಾಕ್ಕೋತಾ ಇದ್ದೀನಿ. ಸೊ ಎಲ್ಲನೂ 1 ಬೈ 1 ಹಾಕ್ಕೊಂಡು ಚೆನ್ನಾಗಿ ಒಂದು 5 ಮಿನಿಟ್ಸ್ ಹೀಗೆ ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸೈಡಿಗೆ ಎತ್ತಿಟ್ಬಿಡೋಣ. ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಬೇಕು. ಸೇಮ್ ಕಡೆ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಪೊಟ್ಯಾಟೋಸ್ನ ಈ ಥರ ಕಟ್ ಮಾಡಿ ನಾನು ಹಾಕ್ಕೋತಾ ಇದ್ದೀನಿ. ಪೊಟ್ಯಾಟೋಸ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಳ್ಳೆ ಕಾಂಬೋ, ಎಗ್ ಜೊತೆ ಪೊಟ್ಯಾಟೊ ಚೆನ್ನಾಗಿರುತ್ತೆ. ಇದನ್ನು ಆಯಿಲ್ನಲ್ಲಿ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡಿ ಇದು ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಈ ಪೊಟ್ಯಾಟೊ ಏನಿದೆ ಫ್ರೈ ಅದಕ್ಕೆ ಹಾಕ್ಕೊಳ್ಳೋಣ. ಸೊ ನಾನು ಜಾಸ್ತಿ ನೀರು ಯೂಸ್ ಮಾಡಿಲ್ಲ ಇಲ್ಲಿ. ತುಂಬ ತೆಳುವಾಗಿರಬಾರ್ದು. ತೆಳ್ಳಗಿದ್ರೆ ಟೇಸ್ಟ್ ಕೊಡೋದಿಲ್ಲ. ಸ್ವಲ್ಪ ಗಟ್ಟಿನೇ ಇರಬೇಕು. ಮಸಾಲೆ ಹಾಕಿದ್ಮೇಲೆ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ನಾವು ಯೂಸ್ ಮಾಡ್ಕೊಳ್ಳೋಣ. ನೋಡಿ ಈ ಕನ್ಸಿಸ್ಟೆನ್ಸಿ ಇದರಲ್ಲಿ ಸಾಕು. ತುಂಬ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ, ನಿಮಗೆ ಟೇಸ್ಟ್ ಕೊಡೋದಿಲ್ಲ. ಇದು ಗಟ್ಟಿಯಾಗಿ ಇರಬೇಕು. ಇಲ್ಲಿ ನೆಕ್ಸ್ಟ್ ಸ್ಪೈಸಸ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾನು ಹಾಕೋತಾ ಇದ್ದೀನಿ ಗರಂ ಮಸಾಲ, ಅರಿಶಿನ, ಧನಿಯಾ ಪುಡಿ, ಚಿಲ್ಲಿ ಪೌಡರ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕೋಬೋದು. ಅದಾದಮೇಲೆ ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ನಾವು ಫಸ್ಟ್ ಟೊಮ್ಯಾಟೊಗೂ ಹಾಕಿದ್ವಲ್ಲ, ಸೊ ಅದನ್ನು ನೆನ್ಪಿಟ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಕಮ್ಮಿ ಇದ್ದರೆ ಹಾಕ್ಕೊಳ್ಳೋಣ, ಇಲ್ಲ ಅದೇ ಸಾಕು ಅಂದರೆ ಫೈನ್. ಸೊ ಖಾರ ನಾನು ಇಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೊಂಡ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೈ ಮಾಡಿ ಮಾಡ್ಕೊಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಹಸಿನೂ ರುಬ್ಕೊಂಡು ಮಾಡ್ಕೋಬೋದು, ಬಟ್ ಇಷ್ಟು ಟೇಸ್ಟ್ ನಮಗೆ ಕೊಡೋದಿಲ್ಲ. ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಟೇಸ್ಟ್ ಮಾಡಿದೆ, ಉಪ್ಪು ಕಮ್ಮಿ ಇತ್ತು. ಸೊ ನಾನು ಹಾಕೋತಾ ಇದ್ದೀನಿ. ಒಂದು 5 to 10 ಮಿನಿಟ್ಸ್ ಇದು ಚೆನ್ನಾಗಿ ಕುದಿಬೇಕು. ಆಲೂಗಡ್ಡೆ ಎಲ್ಲ ಕುಕ್ ಆಗಬೇಕಲ್ವಾ, ಅದಕ್ಕಾಗಿ. ಮಸಾಲೆ ಆಲ್ರೆಡಿ ಕುಕ್ ಆಗಿದೆ, ಬಟ್ ಪೊಟ್ಯಾಟೋಸ್ ಕುಕ್ ಆಗಲಿ ಅಂತ ಒಂದು 5 ಮಿನಿಟ್ಸ್ ಬಿಟ್ಬೇಡ, 5 to 10 ಮಿನಿಟ್ಸ್. ನೋಡಿ ಇದು ಕುದಿ ಬಂದಿದೆ. ಇವಾಗ ಮೊಟ್ಟೆ ಇದೆ, ಅದನ್ನು ಬ್ರೇಕ್ ಮಾಡಿ ಹಾಕ್ಕೊಬೇಕು. ನಾನು 2 ಮೊಟ್ಟೆ ಯೂಸ್ ಮಾಡಿದ್ದೀನಿ. ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ನೀವು ಹಾಕ್ಕೋಬೋದು. ಅದಾದಮೇಲೆ ನಾನು ಮುಚ್ಚಿಟ್ಟಿದ್ದೆ, ಅದು ಕುಕ್ ಆಗಿದೆ. ಸೊ ಅದು ಕುಕ್ ಆದಮೇಲೆ ಈ ಥರ ಫ್ಲಿಪ್ ಮಾಡ್ಕೊಬೇಕು. ಮೊಟ್ಟೆ ಹಾಕಿದ ತಕ್ಷಣ ನಾವು ತಿರುಗಿಸ್ಬಾರ್ದು ಜಾಸ್ತಿ. ತಿರುಗಿಸಿದ ತಕ್ಷಣ ಏನಾಗುತ್ತೆ, ಅದು ಮೊಟ್ಟೆ ಹೊಡೆದಾಗುತ್ತೆ. ಸೊ ಜಸ್ಟ್ ಹಾಗೆ ಬ್ರೇಕ್ ಮಾಡಿ ಬಿಟ್ಬಿಡಬೇಕು. ಅದಾದ ಒಂದು 5 ಮಿನಿಟ್ಸ್ಗೆ ಈ ಥರ ಫ್ಲಿಪ್ ಮಾಡ್ಕೊಬೇಕಷ್ಟೇ, ಮತ್ತು ಸೈಡಿಂದ ತಿರುಗಿಸ್ಬೇಕು. ಸೊ ಮತ್ತೆ ನಾನು ಮುಚ್ಚಿಡ್ತಾ ಇದ್ದೀನಿ. ಸೊ ಇದು ಒಂದು 5 ಮಿನಿಟ್ಸ್ಗೆ ಮುಗ್ದೋಗುತ್ತೆ. ಅದು ರೆಡಿ ಇರುತ್ತೆ. ಇದ್ರ ಜೊತೆಗೆ ನಾವು ಚಪಾತಿ ಮಾಡ್ಕೊಂಡಿದ್ವಿ, ಸಕ್ಕತ್ತಾಗಿತ್ತು. ಸೀರಿಯಸ್ಲಿ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.